ಸೊ ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಅಕೌಂಟಿಂಗ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಏನಿದೆ ಪ್ರಾಬ್ಲಮ್ ಅಂದರೆ, ದ ಫಾಲೋಯಿಂಗ್ ಈಸ್ ದ ಸಮ್ಮರೈಸ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2023 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ ದಟ್ ಡೇಟ್. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ ಅಂದರೆ, ಸೊ ಓಪನಿಂಗ್ ಸ್ಟಾಕ್ 1,30,000 ಇದೆ, ಪರ್ಚೇಸು 2 lakh ಇದೆ, ಗ್ರಾಸ್ ಪ್ರಾಫಿಟ್ 1 lakh ಅಂಡ್ ಸೇಲ್ಸ್ 4 lakh, ಕ್ಲೋಸಿಂಗ್ ಸ್ಟಾಕ್ಸ್ 3 lakh, gross profit to 1 lakh, then administrative expenses 24,000, selling expenses 30,000, interest 6,000, and net profit is 40,000. Both side total will be 1 lakh and 1 lakh. This is the profit and trading and profit and loss account format. Next we move on to the balance sheet as on 31/3/2023. So liability side and amount and assets and amount. ಏನೇನಿದೆ liability side ಅಂದರೆ capital 2 lakh, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 40,000, ಕ್ರೆಡಿಟರ್ಸ್ 50,000, ಬಿಲ್ಸ್ ಪೇಬಲ್ 30,000. ನೆಕ್ಸ್ಟ್ ಅಸೆಟ್ ಅಲ್ಲಿ ಬಂದರೆ ಬಿಲ್ಡಿಂಗ್ಸ್ 1 lakh, ಮಷಿನರಿ 60,000, ಫರ್ನಿಚರ್ 40,000, ಸ್ಟಾಕ್ 30,000, ಡೆಬಿಟರ್ಸ್ 30,000, ಬಿಲ್ಸ್ ರಿಸೀವಬಲ್ 25,000, ಕ್ಯಾಶ್ rupees 35,000. ಬೋತ್ ಸೈಡ್ ಟೋಟಲ್ ವಿಲ್ ಬಿ 3,20,000. ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ರು. ಸೊ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷೋ, inventory turnover ratio, trade payable turnover ratio, gross profit ratio, operating ratio, and last one is net profit ratio. So ಈ 6 ratios ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ವಿ ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನೋವರ್ ರೇಷಿಯೋ ಆರ್ ಇನ್ವೆಂಟರಿ ಟರ್ನೋವರ್ ರೇಷಿಯೋ. ಸೊ ಎರಡಕ್ಕೂ ಸೇಮ್, ಯಾವುದನ್ನ ಸ್ಟಾಕ್ ಟರ್ನೋವರ್ ರೇಷಿಯೋ ಅಂದ್ರೆ ಒಂದೇ, ಇನ್ವೆಂಟರಿ ಟರ್ನೋವರ್ ರೇಷಿಯೋ ಅಂದ್ರೆ ಒಂದೇ. ಓಕೆನಾ? ಸೊ ಫಾರ್ಮುಲಾ ಏನಿದೆ ಅಂದ್ರೆ, ಇನ್ವೆಂಟರಿ ಟರ್ನೋವರ್ ರೇಷಿಯೋ ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟರಿ. ಓಕೆನಾ? ಸೊ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು ಅಂತಂದ್ರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಅಂದ್ರೆ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸಿಗುತ್ತೆ. ಓಕೆನಾ? ಸೊ ಸೇಲ್ಸ್ ಎಲ್ಲಿದೆ, ಹಾಗಿದೆ ಗ್ರಾಸ್ ಪ್ರಾಫಿಟ್ ಎಲ್ಲಿದೆ ಅಂದ್ರೆ, ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಇಲ್ಲಿದೆ ನೋಡಿ, ಗ್ರಾಸ್ ಪ್ರಾಫಿಟ್ ಅಂಡ್ ಸೇಲ್ಸ್ ಎಷ್ಟಿದೆ, ಸೇಲ್ಸ್ 4 lakh ಇದೆ. ಓಕೆನಾ? 4 lakh ಸೇಲ್ಸು, 1 lakh ಗ್ರಾಸ್ ಪ್ರಾಫಿಟ್. 4 lakh ಅಲ್ಲಿ 1 lakh ನ ಮೈನಸ್ ಮಾಡಿದ್ರೆ 3 lakh ಈಸ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ನಮಗೆ ಫಾರ್ಮುಲಾದಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ನೆಕ್ಸ್ಟ್ ವಿ ಫೈಂಡ್ ಔಟ್ ದ ಆವರೇಜ್ ಇನ್ವೆಂಟರಿ. ಸೊ ಆವರೇಜ್ ಇನ್ವೆಂಟರಿ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿ ಆವರೇಜ್ ಇನ್ವೆಂಟರಿಯನ್ನ ಕಂಡುಹಿಡಬೇಕು. ಸೊ ಆವರೇಜ್ ಇನ್ವೆಂಟರಿ ಫಾರ್ಮುಲಾ ಏನು ಅಂದ್ರೆ, ಆವರೇಜ್ ಇನ್ವೆಂಟರಿ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಹಾಗಿದ್ರೆ ಓಪನಿಂಗ್ ಸ್ಟಾಕ್ ಎಲ್ಲಿರ್ತದೆ, ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ ಅಂದ್ರೆ, ಸೊ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕು 2 ಸೈಡ್ ಇರುತ್ತೆ, ಕ್ಲೋಸಿಂಗ್ ಸ್ಟಾಕು ಬೈ ಸೈಡ್ ಅಲ್ಲಿ ಇರುತ್ತೆ. ಸೊ ನೋಡಿ, ಇದು ಪ್ರಾಬ್ಲಮ್ ಅಲ್ವಾ? ಸೊ ಇಲ್ಲಿದೆ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಇದೆಲ್ಲ. ಸೊ ಇವೆರಡನ್ನ ಪ್ಲಸ್ ಮಾಡಬೇಕು. ಯಾವ್ದನ್ನ, ಓಪನಿಂಗ್ ಸ್ಟಾಕ್ 1,30,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ 30,000, ಎರಡನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸಿಲ್ ಮಾಡಿದೀವಿ ನೋಡಿ, ಓಪನಿಂಗ್ ಸ್ಟಾಕು 1,30,000 ಅಂಡ್ ಕ್ಲೋಸಿಂಗ್ ಸ್ಟಾಕ್ 30,000 ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ನಮಗೆ ಆವರೇಜ್ ಇನ್ವೆಂಟರಿ ಸಿಗುತ್ತೆ 80,000. ಸೊ ನಮಗೆ ಆವರೇಜ್ ಇನ್ವೆಂಟರಿ ಸಿಕ್ತು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಓಕೆನಾ? ಈಗ ನಾವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ, 3 ಲಕ್ಷ ಆಯಿತು, ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟರಿ 80,000. ಸೊ ಡಿವೈಡ್ ಮಾಡಿದ್ರೆ ನಮಗೆ 3:75 ಟೈಮ್ಸ್ ಸಿಕ್ತು. ಓಕೆ, ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಸೊ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನಂದ್ರೆ, ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಪೇಯಬಲ್. ಸೊ ನಮಗೆ ನೆಟ್ ಕ್ರೆಡಿಟ್ ಪರ್ಚೇಸ್ ಬೇಕು ಇವಾಗ, ಹಾಗೆ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ರಿಸೀವಬಲ್ ಬೇಕು ಅಲ್ವಾ? ಸೊ ಫಸ್ಟ್ ನಾವು ಆವರೇಜ್ ಟ್ರೇಡ್ ರಿಸೀವಬಲ್ ಐಡೆಂಟಿಫೈ ಮಾಡ್ಕೊಳ್ಳೋಣ. ಆವರೇಜ್ ಟ್ರೇಡ್ ರಿಸೀವಬಲ್ ಐಡೆಂಟಿಫೈ ಮಾಡಬೇಕು ಅಂದ್ರೆ, ಡೆಬಿಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ನ ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಆವರೇಜ್ ಟ್ರೇಡ್ ರಿಸೀವಬಲ್. ಓಕೆ, ಈಗ ಡೆಬಿಟರ್ಸ್ ಮತ್ತೆ ಬಿಲ್ಸ್ ರಿಸೀವಬಲ್ ಎಲ್ಲಿರುತ್ತೆ, ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದಲ್ಲ. ಸಿಲ್ಲಿದೆ ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಅಲ್ವಾ? ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಬಿಟರ್ಸು 30,000 ಇದೆ, ಬಿಲ್ಸ್ ರಿಸೀವಬಲ್ 25,000 ಇದೆ. ಸೊ ಡೆಬಿಟರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಎರಡನ್ನೂ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಇಲ್ಲಿದೆಯಲ್ಲ, ಡೆಬಿಟರ್ಸ್ 30,000 ಪ್ಲಸ್ ಬಿಲ್ಸ್ ರಿಸೀವಬಲ್ 25,000. ಸೊ ಟೋಟಲ್ ವಿಲ್ ಬಿ 55,000. ನಮಗೆ ಆವರೇಜ್ ಟ್ರೇಡ್ ರಿಸೀವಬಲ್ ಸಿಕ್ತು. ಈಗ ನೆಕ್ಸ್ಟ್ ಏನ್ ಬೇಕು ನಮಗೆ, ನೆಟ್ ಕ್ರೆಡಿಟ್ ಸೇಲ್ಸ್. ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಎಲ್ಲಿರುತ್ತೆ, ಸೇಲ್ಸೇ ಅಲ್ವಾ? ಸೊ ಅವಾಗಲೇ ನೋಡಿದ್ವಿ ನಾವು, ಸೇಲ್ಸ್ ಎಷ್ಟಿತ್ತು, 4 lakh ಇತ್ತು. ಸೊ ನೋಡಿ, ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 4 lakh ಕೊಟ್ಟಿದ್ದಾರೆ.
ಆ 4 ಲ್ಯಾಕಿಗೆ ನಾವು ನೆಟ್ ಕ್ರೆಡಿಟ್ ಸೇಲ್ಸ್ ಅಂತ ಕರಿತೀವಿ. ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ರಿಸೀವಬಲ್ 4 ಲ್ಯಾಕ್ ಡಿವೈಡೆಡ್ ಬೈ 55,000 ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬಂತು? 7.27 ಟೈಮ್ಸ್ ಆಯ್ತು. ಓಕೆ, ಸೊ ಸೆಕೆಂಡ್ ಒಂದು ಫಾರ್ಮುಲಾನ ನಾವೇನ್ ಮಾಡಿದ್ವಿ? ಐಡೆಂಟಿಫೈ ಮಾಡಿದ್ವಿ. ಇನ್ ಥರ್ಡ್ ಒನ್ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಓಕೆ, ಸೊ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಏನು ಅಂದ್ರೆ ನೆಟ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ಪೇಯಬಲ್. ಓಕೆ, ಈಗ ನಮಗೆ ಫಸ್ಟ್ ಏನ್ ಬೇಕು? ನೆಟ್ ಕ್ರೆಡಿಟ್ ಪರ್ಚೇಸ್ ಬೇಕಲ್ಲ. ಸೊ ಇಲ್ಲಿ ಹೇಗೆ ನೆಟ್ ಕ್ರೆಡಿಟ್ ಸೇಲ್ ನ ಐಡೆಂಟಿಫೈ ಮಾಡ್ಕೊಂಡಿದ್ವೋ, ಇಲ್ಲಿ ನೆಟ್ ಕ್ರೆಡಿಟ್ ಪರ್ಚೇಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಹಾಗಿದ್ರೆ ಪರ್ಚೇಸ್ ಎಲ್ಲಿರುತ್ತೆ? ಇದರಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ 2 ಸೈಡ್ ಇರುತ್ತೆ. ಓಕೆ, ನೋಡಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಇದೆ. ಪರ್ಚೇಸ್ 2 ಲ್ಯಾಕ್ ಇದೆ. ಓಕೆ, ನಮಗೆ ಪರ್ಚೇಸ್ ಎಷ್ಟಿದೆ? ಪರ್ಚೇಸು 2 ಲ್ಯಾಕ್ ನಾವು ಬರ್ಕೊಂಡ್ವಿ. ಈಗ ಏನ್ ಬೇಕು ನಮಗೆ? ಆವರೇಜ್ ಟ್ರೇಡ್ ರಿಸೀವಬಲ್ ಬೇಕು. ಸೊ ಆವರೇಜ್ ಟ್ರೇಡ್ ರಿಸೀವಬಲ್ ಐಡೆಂಟಿಫೈ ಮಾಡ್ಬೇಕಲ್ಲ. ಕ್ರೆಡಿಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್ ಟೋಟಲ್ ಎರಡನ್ನು ಆಡ್ ಮಾಡಿದ್ರೆ ನಮಗೆ ಆವರೇಜ್ ಟ್ರೇಡ್ ಪೇಯಬಲ್ ಸಿಗುತ್ತೆ. ಓಕೆ, ಹಾಗಿದ್ರೆ ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಎಲ್ಲಿರ್ತದೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಕ್ರೆಡಿಟಾರ್ಸು ಮತ್ತೆ ಬಿಲ್ಸ್ ಪೇಯಬಲ್ ಇರುತ್ತೆ. ಸಿಲ್ಲಿದೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ವಾ? ಲಯಬಿಲಿಟಿ ಸೈಡ್ ಅಲ್ಲಿ ಕ್ರೆಡಿಟಾರ್ಸು 30,000, ಬಿಲ್ಸ್ ಕ್ರೆಡಿಟಾರ್ಸು 50,000, ಬಿಲ್ಸ್ ಪೇಯಬಲ್ 30,000. ಓಕೆನಾ? 50,000 ಪ್ಲಸ್ 30,000 ಟೋಟಲ್ ಮಾಡಿದ್ರೆ 80,000 ನಮ್ಗೆ ಏನ್ ಸಿಕ್ತು? ಆವರೇಜ್ ಟ್ರೇಡ್ ಪೇಯಬಲ್ ಸಿಕ್ತು. ಓಕೆ, ಇವಾಗ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಳ್ಳೋಣ. ಆವರೇಜ್ ನೆಟ್ ಕ್ರೆಡಿಟ್ ಪರ್ಚೇಸ್ 2 ಲಕ್ಷ, ಆವರೇಜ್ ಟ್ರೇಡ್ ಪೇಯಬಲ್ 80,000 ಡಿವೈಡ್ ಮಾಡಿದ್ರೆ 2.5 ಟೈಮ್ಸ್ ನಮಗೆ ಆವರೇಜ್ ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಫೋರ್ತ್ ಒನ್ ಯಾವ್ದು ಕೇಳಿದ್ರೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಏನು ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಎಲ್ಲಿರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಇರುತ್ತೆ. ಸೇಲ್ಸ್ ಎಲ್ಲಿರುತ್ತೆ? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸೇಲ್ಸ್ ಇರುತ್ತೆ. ಇಂಟು 100 ಮಾಡಬೇಕು. ಸಿಲ್ ಬನ್ನಿ. ಸೊ ಸೇಲ್ಸ್ ಎಷ್ಟಿದೆ? 4 ಲ್ಯಾಕ್ ಇದೆ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅಂದ್ರೆ ಇಲ್ಲಿದೆ ನೋಡಿ, ಗ್ರಾಸ್ ಪ್ರಾಫಿಟ್ 1 ಲ್ಯಾಕ್ ಇದೆ. ಅಲ್ಲಿ ಮೇಲ್ಗಡೆ ಸೇಲ್ಸ್ 4 ಲ್ಯಾಕ್ ಇದೆ. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 4 ಲ್ಯಾಕ್ ಇಂಟು 100 ಮಾಡಿದ್ರೆ 25% ಆಯ್ತು. ಓಕೆನಾ? ಸೊ ಇಲ್ಲಿ ಇಷ್ಟೊತ್ತು ಟೈಮ್ಸ್ ಅಂತ ಬರ್ದಿದ್ವಿ. ಎಲ್ಲೆಲ್ಲಿ ಬರ್ದಿದ್ವಿ ನೋಡ್ರಿ? 2.5 ಟೈಮ್ಸ್ ಅಂಡ್ 7.27 ಟೈಮ್ಸ್ ಅಂಡ್ 3.75 ಟೈಮ್ಸ್. ಬಟ್ ಈ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಯಾಕೆ ನಾವು ಟೈಮ್ಸ್ ಯೂಸ್ ಮಾಡಲಿಲ್ಲ, ಪರ್ಸೆಂಟೇಜ್ ಯೂಸ್ ಮಾಡಿದ್ವಿ ಅಂದ್ರೆ ಬಿಕಾಸ್ ಇಲ್ಲಿ ನಾವು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಇದನ್ನ 25% ಅಂತಾನೆ ಬರಿಬೇಕು. ಓಕೆನಾ? ನೆಕ್ಸ್ಟ್ ಒನ್ ಯಾವ ಕೇಳಿರುವಂತ ಫಾರ್ಮುಲಾ ಅಥವಾ ಯಾವ ರೇಷನ್ ಐಡೆಂಟಿಫೈ ಮಾಡಿರಿ ಅಂತ ಹೇಳಿದ್ದಾರೆ ಅಂದ್ರೆ ಆಪರೇಟಿಂಗ್ ರೇಷಿಯೋನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಾರ್ಮುಲಾ ಏನು ಆಪರೇಟಿಂಗ್ ರೇಷಿಯೋಗೆ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಫಸ್ಟ್ ನಮಗೆ ಸೇಲ್ಸ್ ಗೊತ್ತು. ಹಿಂದಿನ ಒಂದು ರೇಷಿಯೋಸ್ ಅಲ್ಲೆಲ್ಲ ನಾವು ಸೇಲ್ಸ್ ನ ಐಡೆಂಟಿಫೈ ಮಾಡ್ಕೊಂಡಿದೀವಿ. ಎಲ್ಲಿರ್ತದೆ ಸೇಲ್ಸ್? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬೈ ಸೈಡ್ ಅಲ್ಲಿ ಸೇಲ್ಸ್ ಇರುತ್ತೆ. ಓಕೆ, ಇನ್ನು ನಮ್ಗೆ ಯಾವ್ದು ಬೇಕು? ಆಪರೇಟಿಂಗ್ ಕಾಸ್ಟ್ ಬೇಕಲ್ಲ. ಆಪರೇಟಿಂಗ್ ಕಾಸ್ಟ್ ನ ಐಡೆಂಟಿಫೈ ಮಾಡಬೇಕು, ಯಾಕಂದ್ರೆ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿಲ್ಲ. ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆಪರೇಟಿಂಗ್ ಕಾಸ್ಟ್ ಸಿಗುತ್ತೆ. ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು? ಸೊ ಅದಕ್ಕೆ ಯಾವ್ದನ್ನ ಆಡ್ ಮಾಡಬೇಕು ಅಥವಾ ಯಾವ್ದನ್ನ ಲೆಸ್ ಮಾಡಬೇಕು ಅಂದ್ರೆ ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಏನನ್ನ ಮಾಡಬೇಕು? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಅಂಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ಸ್. ಓಕೆ, ಈ 3 ಐಟಮ್ ಎಲ್ಲಿ ಸಿಗುತ್ತೆ? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರ್ತದೆ. ಸೊ ನೋಡಿ, ಇದು ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ? 1,30,000 ಇದೆ. ಓಕೆನಾ? ಪರ್ಚೇಸ್ ಎಷ್ಟಿದೆ? 2 ಲ್ಯಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 30,000 ಇದೆ. ಸೊ ಈ 3ರಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಓಕೆ, ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗ್ತಾ? ಓಪನಿಂಗ್ ಸ್ಟಾಕ್ 1,30,000 ಪ್ಲಸ್ ಪರ್ಚೇಸ್ 2 ಲ್ಯಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ 3 ಲ್ಯಾಕ್ ಈಸ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಕ್ಸ್ಟ್ ನಮಗೆ ಯಾವ್ದನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಐಡೆಂಟಿಫೈ ಮಾಡಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇವೆರಡನ್ನ ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಹಾಗಿದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿರುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 ಸೈಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಎಲ್ಲಿದೆ? ಇಲ್ಲಿದೆ ನೋಡಿ, 2 ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 24,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಎರಡನ್ನ ಆಡ್ ಮಾಡಿದ್ರೆ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ನೋಡಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 24,000 ಪ್ಲಸ್ 30,000 ನ ಆಡ್ ಮಾಡಿದ್ರೆ 54,000 ಇಸ್ ದ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನಮಗೆ ಇವಾಗ ಫಾರ್ಮುಲಾದಲ್ಲಿ ಕೇಳಿದ್ದ ಆಪರೇಟಿಂಗ್ ಕಾಸ್ಟ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಸೊ ಆಪರೇಟಿಂಗ್ ಕಾಸ್ಟ್ ಟು 3 ಲ್ಯಾಕ್
ಆಪರೇಟಿಂಗ್ ಕಾಸ್ಟ್ ನಮಗೆ ಸಿಕ್ತು. ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ 3 lakh ಇದೆ. ಆಪರೇಟಿಂಗ್ ಕಾಸ್ಟ್ ಎಷ್ಟಿದೆ, ಆಪರೇಟಿಂಗ್ ಕಾಸ್ಟು 54,000 ಸಿಕ್ತು. ಸೊ ಆಪರೇಟಿಂಗ್ ಕಾಸ್ಟ್ 3 lakh ಪ್ಲಸ್ operating cost equals to 3 lakh is the cost of goods sold. Operating excess will be 54,000. ಎರಡನ್ನ ಆಡ್ ಮಾಡಿದ್ರೆ 3,54,000 is the operating cost. ಸೊ ಫಾರ್ಮುಲಾಗೆ ಅಪ್ಲೈ ಮಾಡೋದಾದ್ರೆ ಫಾರ್ಮುಲಾ ಏನಿದೆ, ಆಪರೇಟಿಂಗ್ ಕಾಸ್ಟ್ ಪ್ಲಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಲ್ವಾ. ಸೊ ಆಪರೇಟಿಂಗ್ ಕಾಸ್ಟ್ 3,54,000 ಇದೆ. ಸೇಲ್ಸ್ ಎಷ್ಟಿದೆ 4 lakh ಇದೆ. ಇಂಟು 100 ಮಾಡಿದ್ರೆ 88.5% is the operating ratio. ಓಕೆನಾ. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಲಾಸ್ಟ್ ಒನ್. ರೇಷಿಯೋ is net profit ratio. So net profit ratio equals net profit divided by then net profit ratio. Net profit ratio ಗೆ ಫಾರ್ಮುಲಾ ಏನಂದ್ರೆ net profit divided by net sales into 100. ಓಕೆ. ಸೊ ನೆಟ್ ಪ್ರಾಫಿಟ್ ಎಲ್ಲಿರುತ್ತೆ, ಹಾಗೆ ನೆಟ್ ಪ್ರಾಫಿಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿರುತ್ತೆ, ಹಾಗೆ ನೆಟ್ ಸೇಲ್ಸ್ ಎಲ್ಲಿರುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ನೋಡಿ ಇಲ್ಲಿದೆ ನೆಟ್ ಪ್ರಾಫಿಟ್ 40,000 ಇದೆ. ಸೇಲ್ಸ್ ಎಷ್ಟಿದೆ ಅಂದ್ರೆ 4 lakh ಇದೆ. ಓಕೆ. ಸೊ ನೆಟ್ ಪ್ರಾಫಿಟ್ 40,000, ನೆಟ್ ಸೇಲ್ಸ್ 4 lakh ಇಂಟು 100 ಮಾಡಿದ್ರೆ 10% ಬಂತು. ಸೊ ಇದು ನೆಟ್ ಪ್ರಾಫಿಟ್ ರೇಷಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.